ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಬೈಬಲ್ ಹೇಳ್ತದೆ, ದಾವಿದನ ಸಂಗಡ ದೇವರು ಇದ್ದ ಕಾರಣ, ಯೆಹೋವನು ಇದ್ದ ಕಾರಣ ಆತನು ವಿವೇಕದಿಂದ ನಡೆದನು ಅಂತ. ಡೇವಿಡ್ ಡೀಲ್ ವೈಸ್ಲಿ, ಬಿಹೇವ್ ವೈಸ್ಲಿ, ಬಿಕಾಸ್ ಗಾಡ್ ವಾಸ್ ವಿತ್ ಹಿಮ್. ಪ್ರೈಸ್ ಗಾಡ್. ಈಗ ಪ್ರಶ್ನೆ ಬರುತ್ತದೆ, ಹಾಗಾದರೆ ಯೇಸುವನ ರಕ್ಷಕನು, ಒಡೆಯನು ಎಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬರ ಅಲ್ಲಿ ದೇವರು ಇದ್ದಾನೆ? ಅಥವಾ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಸ್ರೇಲ್ ಜನರು ಅವರು ಸುನ್ನತಿ ಇದ್ದವರು ಅಂತ ಹೇಳಿದ್ರೆ ಅವರು ದೇವರಿದ್ದವರು. ಹಾಗಾದರೆ ಯಾಕೆ ದಾವಿದನ ಸಂಗಡ ಮಾತ್ರ ದೇವರಿದ್ದುಕೊಂಡು ವಿವೇಕದಿಂದ ನಡೆದನ? ಉಳಿದವರ ಹತ್ರ ದೇವರಿರಲಿಲ್ವ? ಪ್ರಶ್ನೆ ಇರಬಹುದು. ಅಥವಾ ದಾವಿದನೇನು ಸ್ಪೆಷಲ್ ಇರಬಹುದು. ಬಟ್ ಇಸ್ರೇಲ್ ಜನರ ಒಟ್ಟಿಗೆ ಒಡಂಬಡಿಕೆ ಇತ್ತು, ದೇವರು ಅವರ ಒಟ್ಟಿಗೆ ಇದ್ದನು. ಅವರಿಗೆ ಫೀಲ್ ಆಗದೇ ಇರಲಿ. ಬಟ್ ದೇವರು ಜೋಶುವನಿಗೆ ಹೇಳಿದ, ಈ ಒಂದು ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ತಪ್ಪದಿರಲಿ. 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಜೋಶುವ 1:8. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ದಿಸ್ ಬುಕ್ ಆಫ್ ಇನ್ಸ್ಟ್ರಕ್ಷನ್ ಮಸ್ಟ್ ನಾಟ್ ಡಿಪಾರ್ಟ್ ಫ್ರಮ್ ಯುವರ್ ಮೌತ್. ಓಕೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ತಲೆಯಲ್ಲಿ ಇರಲಿ ಅಂತ ಹೇಳಿಲ್ಲ, ನಿನ್ನ ಪುಸ್ತಕದಲ್ಲಿ ಇರಲಿ ಅಂತ ಹೇಳಿಲ್ಲ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಬಾಯಲ್ಲಿ ಇರಲಿ ಅಂತ ಹೇಳಿದ್ರೆ ಯಾವಾಗಲೂ ನೀನು ವಾಕ್ಯವನ್ನು ಮಾತಾಡಬೇಕು. ಎನಿ ಪ್ರಾಬ್ಲಮ್ ಕಮ್ಸ್, ಯು ಮಸ್ಟ್ ಸ್ಪೀಕ್ ವರ್ಡ್. ಅದನ್ನೇ ಮಾತಾಡಬೇಕು. ಕಂಟಿನ್ಯೂ ಆಗಿ ನೀನು ಅದನ್ನು ಮಾತಾಡು. ಎನಿ ಪರಿಸ್ಥಿತಿ ಬರುವಾಗ ನೀನು ಸಮಸ್ಯೆ ಮಾತಾಡುವುದಲ್ಲ, ವಾಕ್ಯವು ನಿನ್ನ ಬಾಯಲ್ಲಿ ತಪ್ಪದಿರಲಿ. ಇದು ಬೇಸಿಕ್. ಇದು ದೇವರು ಜೋಶುವನಿಗೆ ಹೇಳಿದ. ಓಕೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಹಗಲಿರುಳು ಅದನ್ನು ಧ್ಯಾನಿಸ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ. ದಿಸ್ ಬುಕ್ ಆಫ್ ಇನ್ಸ್ಟ್ರಕ್ಷನ್ ಮಸ್ಟ್ ನಾಟ್ ಡಿಪಾರ್ಟ್ ಫ್ರಮ್ ಯುವರ್ ಮೌತ್. You are to meditate on it day and night, so that you may carefully observe everything written in it. For then you will prosper and succeed in whatever you do. Innondu translation, you will deal wisely in everything. ನೀನು ವಿವೇಕದಿಂದ ನಡೆಯುತ್ತಿ. Praise God. Innondu translation ಹೇಳ್ತದೆ, you shall make your way prosperous, and then you shall deal wisely and have good success. Deal wisely. ಪ್ರಿಯರೇ, ದೇವರ ವಾಕ್ಯ ನಮಗೆ ದಡ್ಡರನ್ನಾಗಿ ಮಾಡುವುದಿಲ್ಲ. ದೇವರ ವಾಕ್ಯ ನಮ್ಮನ್ನು ಬುದ್ಧಿವಂತನಾಗಿ ಮಾಡುತ್ತದೆ. ದಿ ಇಂಪಾರ್ಟೆಂಟ್, ಯಾಕೆ ನಿನ್ನ ಬಾಯಲ್ಲಿ ತಪ್ಪದಿರಲಿ? ಇದಕ್ಕೆ ಹೇಳ್ತಾರೆ ಮಟರ್ ಅಂತ ಹೇಳ್ತಾರೆ. ಪುನಃ ನೀನು ಹೇಳುವಂಥದ್ದು, ಪುನಃ ಹೇಳುವಂಥದ್ದು. ಒಂದು ವಾಕ್ಯವನ್ನು ನೀನು ಪುನಃ ಹೇಳಿದಾಗ ಅದು ನಿನ್ನ ಕಿವಿಗಳು ಕೇಳ್ತವೆ. ನಿನ್ನ ಕಿವಿಗಳು ಕೇಳಿದಾಗ ಆ ವಾಕ್ಯ ನಿಮ್ಮ ಆತ್ಮದೊಳಗೆ ಪ್ರವೇಶವಾಗ್ತದೆ. ನಿನ್ನ ಆತ್ಮವು ಆ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿಯುತ್ತದೆ. ಇಟ್ ವಿಲ್ ಹೋಲ್ಡ್ ಮಾಡುತ್ತದೆ, ಹಿಡಿಯುತ್ತದೆ. ಪ್ರೈಸ್ ಗಾಡ್. ಹಿಡಿಯುತ್ತದೆ. ನಿನ್ನ ಆತ್ಮಿಕ ಮನುಷ್ಯನು ವಾಕ್ಯದ ಒಳಗಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಅದಕ್ಕೆ ಹೇಳ್ತಾರೆ ಪ್ರಕಟಣೆ. ಪ್ರೈಸ್ ಗಾಡ್.
ರೆವಲ್ಯೂಷನ್. ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ನಾವು ಯಾವಾಗಲೂ ನಕಾರಾತ್ಮಕಗಳು ಮಾತಾಡುವಂಥದ್ದಲ್ಲ. ಬೈಬಲ್ ಹೇಳ್ತೀವಿ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್ ಅಂತ. ಎಲ್ಲ ಬಲಹೀನರು ಹೇಳಿ ನಾನು ಬಲಾಢ್ಯನಂತ. ಮೇ ಬಿ ನಿನಗೆ ಫೀಲ್ ಆಗ್ತಾ ಇದೆ ನೀನು ಬಲಹೀನ ಅಂತ, ಮೇ ಬಿ ನಿನಗೆ ಫೀಲ್ ಆಗ್ತಾ ಇದೆ ಸಿಕ್ ಅಂತ, ಅಥವಾ ನಿನಗೆ ಫೀಲ್ ಆಗ್ತಾ ಇದೆ ಯಾವುದು ಸಿಂಪ್ಟಮ್ಸ್ಗಳು, ಅದನ್ನು ಮಾತಾಡಬೇಡ್ರಿ. ಅದರ ಬದಲು ಹೇಳ್ರಿ, ನಾನು ಆರೋಗ್ಯದಲ್ಲಿ ಜೀವಿಸ್ತೇನೆ, ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ, ನಾನು ರೋಗವನ್ನು ನಿರಾಕರಿಸ್ತೇನೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡೋಗಿ ಮರದ ಕಂಬಕ್ಕೇರಿದ್ದಾನೆ, ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಅಂದರೆ ಪುನಃ ಪುನಃ ನೀನು ಹೇಳುವಂಥದ್ದು. ನಾನು ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗೋದು. ಹೇಳಿರಿ, ಪುನಃ ಪುನಃ ಹೇಳ್ರಿ. ನನಗೆ ಹೋಗುವಾಗ ಏನಾಗ್ತದೋ, ಆಕ್ಸಿಡೆಂಟ್ ಆಗ್ತದೋ, ಮೊನ್ನೆ ಅವರಿಗೆ ಆಕ್ಸಿಡೆಂಟ್ ಆಯಿತು, ಮೊನ್ನೆ ಅವರು ಗುರಿಯಲ್ಲಿ ಬಿದ್ದರು, ಇವತ್ತು ಮನುಷ್ಯನ ಹೊರಗೆ ಹೋದವನು ಮನೆಗೆ ಬರ್ತಾನಂತ ಭರವಸೆ ಇಲ್ಲ. ಇದೆಲ್ಲ ನಕಾರಾತ್ಮಕ ಮಾತುಗಳು. ಇವ್ರ ಮಕ್ಕಳು ಹೋದವರು ಮನೆಗೆ ಬರ್ತಾರಂತ ಧೈರ್ಯ ಇಲ್ಲ. ಇದೆಲ್ಲ ಮಾತುಗಳು. ದೇವರ ವಾಕ್ಯ ಹೇಳ್ತದೆ, ನೀವು ವಾಕ್ಯವು ನಿನ್ನ ಬಾಯಲ್ಲಿ ತಪ್ಪದಿರಲಿ. ನಾನು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನನಗೆ ಶುಭ ಉಂಟಾಗು, ನನ್ನ ಪುಟಿಗಳಿಗೆ ಶುಭ ಉಂಟಾಗು, ನನ್ನ ಬ್ಯಾಂಕಿಗೆ ಶುಭ ಉಂಟಾಗುವುದು, ನನ್ನ ಮನೆಗೆ ಶುಭ ಉಂಟಾಗುವುದು, ನನ್ನ ಮಕ್ಕಳಿಗೆ ಶುಭ ಉಂಟಾಗುವುದು, ನನ್ನ ಕುಟುಂಬಕ್ಕೆ ಶುಭ ಉಂಟಾಗುವುದು, ನಾನು ಕೈ ಹಾಕಿದ ಕೆಲಸಕ್ಕೆ ಶುಭ ಉಂಟಾಗುವುದು. ಓಕೆ, ನನ್ನ ಮಕ್ಕಳಿಗೆ ಶುಭವೇ ಉಂಟಾಗುವುದು, ನನ್ನ 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 ಊರಿನಲ್ಲಿ ನನಗೆ ಶುಭ ಉಂಟಾಗುವುದು. ಯಾವಾಗಲೂ ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ಮಾತಾಡ್ರಿ. ನೀವು ಮಾತಾಡಿದಾಗ ನಿನ್ನ ಆತ್ಮಿಕ ಮನುಷ್ಯನು ಆತನು ನೋಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಫಸ್ಟ್ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ದೇವರು ಫಸ್ಟ್ ಹೇಳಿದಂತ ಹೇಳಿದ್ರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ದಿಸ್ ಬುಕ್ ಆಫ್ ದ ಲಾ ಶಾಲ್ ನಾಟ್ ಡಿಪಾರ್ಟ್ ಔಟ್ ಆಫ್ ಯುವರ್ ಮೌತ್. ನಿನ್ನ ಬಾಯಲ್ಲಿ ತಪ್ಪದಿರಲಿ, ಬಾಯಲ್ಲಿ ತಪ್ಪದಿರಲಿ. ಬಾಯಲ್ಲಿ ಯಾವಾಗಲೂ ತಪ್ಪುವುದು ಬೇಡ, ಯಾವಾಗಲೂ ಅದು ಬಾಯಲ್ಲಿ ಇರಲಿ. ಹೋಗುವಾಗ ಬರುವಾಗ ಹೇಳ್ರಿ, ದೇವರ ಜೀವವು ನನ್ನಲ್ಲಿ ಇದೆ, ದೇವರ ವಾಕ್ಯವು ನನ್ನ ಹೃದಯದಲ್ಲಿದೆ, ದೇವರ ವಾಕ್ಯವು ನನ್ನ ಬಾಯಲ್ಲಿದೆ. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿ. ನೀನು ಯಾವಾಗಲೂ ಮಾತಾಡ್ತಾ ಇರ್ತೀನಿ. ಯಾವಾಗಲೂ ಮಾತಾಡುತ್ತಿರುವಾಗ ನಿನ್ನ ಆಂತರ್ಯದ ಮನುಷ್ಯನು ಬಲಾಢ್ಯನಾಗುತ್ತಾನೆ, ಆಂತರ್ಯದ ಮನುಷ್ಯನು ಕ್ರಿಸ್ತನಲ್ಲಿ ಬಲಾಢ್ಯನಾಗುತ್ತಾನೆ. ಪ್ರೈಸ್ ಗಾಡ್. ಅಯ್ಯೋ ನಾನೊಬ್ಬ ಹುಚ್ಚ, ನಾನೊಬ್ಬ ಮೂರ್ಖ, ಅದನ್ನು ಮಾತಾಡ್ಬೇಡ್ರಿ. ಕ್ರಿಸ್ತನ ಮನಸ್ಸು ನನಗೆ ಕೊಡಲ್ಪಟ್ಟಿದೆ. ಐ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಅಯ್ಯೋ ಯಾವಾಗಲೂ ನನಗೆ ಮೆಮೊರಿ ಕಮ್ಮಿ, ಹೇಳ್ಬೇಡ್ರಿ. ಕ್ರಿಸ್ತನ ಮನಸ್ಸು ನನಗೆ ಕೊಡಲ್ಪಟ್ಟಿದೆ. ನನಗೆಲ್ಲ ವಾಕ್ಯಗಳನ್ನು ಪವಿತ್ರಾತ್ಮ ನೆನಪಿಗೆ ತರುತ್ತಾನೆ. ನೀವು ಹೇಳಿದಾಗ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಬರುತ್ತದೆ. ಪವಿತ್ರಾತ್ಮನಿಗೆ ನೀವು ಅವಕಾಶ ಮಾಡಿಕೊಡ್ತೀರಿ ವಾಕ್ಯಗಳನ್ನು ನಿಮಗೆ ನೆನಪಿಗೆ ತರಲಿಕ್ಕೆ. ಈ ಸ್ವಾಮಿ ಹೇಳಿಲ್ವಾ, ಸತ್ಯದ ಆತ್ಮನು ಬಂದಾಗ ಆತನು ನಿಮಗೆ ಉಪದೇಶಿಸ್ತಾನೆ ಮತ್ತು ನಾನು ಮಾತಾಡಿದ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುತ್ತಾನೆ. ದಿಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಪವಿತ್ರಾತ್ಮನ ಕೆಲಸ. Okay, this book of the law shall not depart out of thy mouth, but you shall meditate on it day and night. Day and night. ಹಗಲು ಇರುಳು ಇದನ್ನು ಧ್ಯಾನ ಮಾಡಬೇಕು. ಕೇವಲ ಹಗಲಿಗೆ ಧ್ಯಾನ ಮಾಡೋದಲ್ಲ, ಹಗಲು ಮತ್ತು ಇರುಳು, ನೈಟ್, ಡೇ ಅಂಡ್ ನೈಟ್. ಮಲಗುವಾಗಲೂ ಅದರ ಬಗ್ಗೆ ಆಲೋಚಿಸಬೇಕು, ಮಲಗುವಾಗಲೂ ಅದನ್ನೇ ಥಿಂಕ್ ಮಾಡಬೇಕು. ಪರಿಸ್ಥಿತಿಗಳು ನೋಡುವಾಗ ವಾಕ್ಯದ ಒಳಗಿಂದ ನೀನು ನೋಡಬೇಕು. ಧ್ಯಾನ ಮಾಡೋದಂದ್ರೆ ರೋಗದ ಸಿಂಪ್ಟಮ್ಸ್ಗಳು ಬರುವಾಗ ಇಮಿಡಿಯೇಟ್ಲಿ ನಾನು ನೋಡಬೇಕು, ಉಪದ್ರವ ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ, ಯಾವ ಕೇಡು ನನಗೆ ಸಂಭವಿಸ್ತಿಲ್ಲ. ನೋ ಪ್ಲೇಗ್ ಕಮ್ ನಿಯರ್ ಮೈ ಡ್ವೆಲಿಂಗ್. ಯಾವಾಗಲೂ ನೀನು ವಾಕ್ಯದ ಒಳಗಿನ ನೋಡಬೇಕು. ವಾಕ್ಯದ ಒಳಗಿಂದ ನೋಡುವಂತಂದ್ರೆ ನಿನ್ನ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿತಿ. ನಿನ್ನ ಸತ್ಯತೆ ನನಗೆ ಕೇಡಿಯವು ಗುರಾಣಿ ಆಗಿದೆ, ನಿನ್ನ ಗುರಾಣಿಯನ್ನು ಹಿಡಿಯುತ್ತಿ.
ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ, ನೀವು ನಿತ್ಯ ಜೀವವನ್ನು ಹೊಂದಿದ್ದೀರಿ. ನಿಮ್ಮ ಒಳಗೆ ನಿತ್ಯ ಜೀವ ಇದೆ. ಫಸ್ಟ್ ನೀವು ಏನು ಇದೆಲ್ಲ ಮಾತಾಡ್ತಾ ಇದ್ದೀರಿ, ನಿತ್ಯ ಜೀವದ ಬಗ್ಗೆ ಮಾತಾಡೋದಿಲ್ಲ. ನಾನು ನಿತ್ಯ ಜೀವದ ಬಗ್ಗೆ ಮಾತಾಡುತ್ತೆ. ನಿನ್ನ ಒಳಗೆ ನಿತ್ಯ ಜೀವ ಇದೆ. ಯೇಸುವನ್ನು ಅಂಗೀಕಾರ ಮಾಡಿದ ನಿನ್ನ ಒಳಗೆ ನಿತ್ಯ ಜೀವ ಇದೆ. ದೇವರ ವಾಕ್ಯ ಆ ನಿತ್ಯ ಜೀವವನ್ನು ಹೇಗೆ ವರ್ಕೌಟ್ ಮಾಡೋದು ನಿನ್ನ ಜೀವಿತದಲ್ಲಿ ಅಂತ ವಾಕ್ಯದ ಪ್ರಿನ್ಸಿಪಲ್ ಹೇಳ್ತದೆ. ನೀನು ಆರೋಗ್ಯವಂತನಾಗಿ ಜೀವಿಸಿದರೆ 4 ದಿನ ಹೆಚ್ಚಾಗಿ ನೀನು ಸೇವೆ ಮಾಡಬಹುದು. ಒಮ್ಮೆ ನೀನು ಶರೀರ ಬಿಟ್ಟು ನಿನಗೆ ಭೂಲೋಕದಲ್ಲಿ ನಡೆಯುವ ಯಾವ ಕಾರ್ಯದಲ್ಲಿ ಪಾಲಿಲ್ಲ. ನೀನೊಮ್ಮೆ ಶರೀರವನ್ನು ಬಿಟ್ಟು ಭೂಲೋಕದಲ್ಲಿ ನೀನು ಯಾರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀನು ಇತರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ನೀನು ಇತರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲಿವರೆಗೆ ನೀನು ಶರೀರ ಎಂಬ ಮನೆಯಲ್ಲಿ ಇರ್ತಿ, ಅಲ್ಲಿ ನಿಮಗೆ ಒಂದು ಅಪರ್ಚುನಿಟಿ ಇದೆ ಅನೇಕ ಅವಿಶ್ವಾಸಿಗಳಿಗೆ ನೀನು ರೀಚ್ ಆಗಲಿಕ್ಕೆ, ಅನೇಕ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿನಗೊಂದು ಸಮಯ ಇದೆ. ನೀನು ಏನೆಲ್ಲ ಈ ಶರೀರದಲ್ಲಿ ಇದ್ದುಕೊಂಡು ಮಾಡುತ್ತೀಯೋ ಅದಕ್ಕೆ ನಿನಗೆ ಪ್ರತಿಫಲ ಇದೆ. ಈ ಶರೀರ ಎಂಬ ಮನೆಯಲ್ಲಿ ಇರುವಾಗ ನೀವು ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದುವಂತೆ ನೀವು ಕ್ರಿಸ್ತನ ನ್ಯಾಯ ಸಿಂಹಾಸನದ ಮುಂದೆ ನಿಲ್ಲಿಕ್ಕಿದೆ. 2 Corinthians 5 chapter 10 verse 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ. Praise God. ಹಾಗಾದರೆ ವೆರಿ ಇಂಪಾರ್ಟೆಂಟ್ ಕೂಡ ನೀನು ಆರೋಗ್ಯದಲ್ಲಿ ವಾಸಿಸುವಂಥದ್ದು, ನಿನ್ನ ಶರೀರವನ್ನು ಆರೋಗ್ಯದಲ್ಲಿ ನಡೆಸುವಂಥದ್ದು ನಿನ್ನ ರೆಸ್ಪಾನ್ಸಿಬಿಲಿಟಿ, ನಿನ್ನ ಜವಾಬ್ದಾರಿ. ನಾನು ನಿನ್ನೆ ಮಾತಾಡ್ತಾ ಇದ್ದೆ, ಆರೋಗ್ಯ ಎಂಬುವಂಥದ್ದು ನಿನ್ನ ಒಂದು ನಂಬಿಗಸ್ತೆ ಸೇವೆಗೆ ರಿವಾರ್ಡ್ ಅಲ್ಲ, ಪ್ರತಿಫಲ ಅಲ್ಲ. ಅಥವಾ ನೀನು ಬಹಳ ನಂಬಿಗಸ್ತನಾಗಿ ಸೇವೆ ಮಾಡಿದ್ದಿ, ನಂಬಿಗಸ್ತನಾಗಿ ಜೀವಿಸಿದಿ, ಅದಕ್ಕೆ ಪ್ರತಿಫಲ ದೇವರು ಆರೋಗ್ಯ ಕೊಡುವಂಥದ್ದಲ್ಲ. ಆರೋಗ್ಯ ಎಂಬುವಂಥದ್ದು ಅದು ದೇವರು ಕ್ರಿಸ್ತನಲ್ಲಿ ನಮಗೆ ಒದಗಿಸಿದ ಕೃಪೆ, ನಿತ್ಯ ಜೀವದ ಒಂದು ಭಾಗ. ಬಟ್ ಈ ಶರೀರದಲ್ಲಿ ಆರೋಗ್ಯವಂತನಾಗಿ ಜೀವಿಸುವಂಥದ್ದು ಅದು ನಿನ್ನ ಆಯ್ಕೆ, ನಿನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಜೀವವನ್ನು ಮರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಆಯ್ಕೆ ಮಾಡ್ರಿ, ನೀವು ನಿರ್ಧಾರ ಮಾಡ್ರಿ. ನಾನು ಆರೋಗ್ಯದಲ್ಲಿ ಜೀವಿಸಬೇಕು ಅಥವಾ ರೋಗದಲ್ಲಿ ಜೀವಿಸಬೇಕು. ನಾನು ರೋಗದಲ್ಲಿ ಜೀವಿಸಿ ದೇವರನ್ನು ಮೆಚ್ಚಿಸ್ತೇನೆ ಅಂತ ಹೇಳಿದರೆ ಅದು ನಿನ್ನ ಮೂರ್ಖತನ. ದೇವರನ್ನು ನಂಬಿಕೆ ಇಲ್ಲದೆ ಯಾರು ಕೂಡ ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. No one can please God without faith. Faith is in what? Word of God. ದೇವರ ವಾಕ್ಯ. ಸತ್ಯವೇದ ಹೇಳುವುದಿಲ್ಲ ಪ್ರಾರ್ಥನೆ ಇಲ್ಲದೆ ಯಾರು ದೇವರಿಗೆ ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ, ಹೇಳಿಲ್ಲ. ನಂಬಿಕೆ ಇಲ್ಲದೆ, ಪ್ರೇಯರ್ ವಿದೌಟ್ ಫೇತ್ ಇಸ್ ಎಂಪ್ಟಿ. Giving without faith is empty. Whatever you speak without faith is empty word. ಖಾಲಿಯಾದ ಸಂಗತಿಗಳು, ಕೇವಲ ಮಾತಾಡುವಂಥದ್ದಲ್ಲ, ನಂಬಿಕೆಯಿಂದ ಮಾತಾಡಬೇಕು. ಆ ನಂಬಿಕೆ ನಿಮ್ಮ ಒಳಗಿದೆ. ದೇವರು ಆಲ್ರೆಡಿ ನಿಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಆರೋಗ್ಯವು ನಿಮ್ಮ ಆಯ್ಕೆ. ಆರೋಗ್ಯದಲ್ಲಿ ಜೀವಿಸುವಂಥದ್ದು ನಿಮ್ಮ ಆಯ್ಕೆ, ಸಮೃದ್ಧಿಯಲ್ಲಿ ಜೀವಿಸುವಂಥದ್ದು ನಿಮ್ಮ ಆಯ್ಕೆ. ನೀವು ಅದನ್ನು ದೇವರ ವಾಕ್ಯದೊಟ್ಟಿಗೆ ಒಪ್ಪದೆ ಯಾರ್ಯಾರೋ ಏನು ಹೇಳಿದ್ದನ್ನು ಅವರೊಟ್ಟಿಗೆ ಸೇರಿ ನೀವೇನೇನೋ ಮಾತಾಡ್ತೀರಿ, ಅಥವಾ ಇನ್ನೊಬ್ಬ ಅಭಿವೃದ್ಧಿ ಆದಾಗ ಅವನನ್ನು ಜಡ್ಜ್ ಮಾಡ್ತೀರಿ, ತೀರ್ಪು ಮಾಡ್ತೀರಿ ಯಾರೊಟ್ಟಿಗೆ ಸೇರಿ. ಇದೆಲ್ಲ ಇಫೆಕ್ಟ್ ನಿಮ್ಮ ಫೈನಾನ್ಸ್ ಮೇಲೆ ಬೀಳ್ತದೆ, ನಿಮ್ಮ ಆರೋಗ್ಯದ ಮೇಲೆ ಬೀಳ್ತದೆ. The only one way to walk in divine health, faith and love. Faith and love. ಪ್ರೀತಿ ಎಂಬುದು ಒಂದು ಕುರಾಣಿ, ನಂಬಿಕೆ ಎಂಬುದು ಒಂದು ಕುರಾಣಿ, ಸತ್ಯದ ಪ್ರಕಟಣೆ ಎಂಬುದು ಕುರಾಣಿ. Praise God. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಡ್ರಿ. ಕೀಪ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ಅಂದರೆ ದೇವರ ಪ್ರೀತಿ ಧಾರಾಳವಾಗಿ ನಿಮ್ಮ ಹೃದಯದಲ್ಲಿ
ಪವಿತ್ರಾತ್ಮನ ಮೂಲಕ ಸುರಿಯಲ್ಪಟ್ಟಿದೆ. ಅದರಿಂದ ಪ್ರೀತಿಗೆ ವಿರುದ್ಧವಾದದ್ದು ದ್ವೇಷ, ಭಯ. ದ ಸ್ಪಿರಿಟ್ ಆಫ್ ಫಿಯರ್. ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್. ದ ಸ್ಪಿರಿಟ್ ಆಫ್ ಫಿಯರ್ ಇಸ್ ದ ಡಿಮನ್. ಭಯದ ಆತ್ಮ ಅದು ದುರಾತ್ಮಗಳು. ಈ ಭಯ ಏನು ಮಾಡ್ತಂತ ಹೇಳಿದ್ರೆ ಸ್ವಾರ್ಥವನ್ನು ತರ್ತದೆ. ಭಯ ನಿನ್ನ ಸ್ವಾರ್ಥದಲ್ಲಿ ನಡೆಸ್ತದೆ. ಸ್ವಾರ್ಥ ನಿನಗೆ ಸಿಟ್ಟನ್ನು ತರುತ್ತದೆ. ಭಯ ನಿನಗೆ ಬಿಟರ್ನೆಸ್ ಅನ್ನು ತರುತ್ತದೆ. ಮೇ ಬಿ ಡಿಫ್ರೆಂಟ್ ಭಯ. ನೀನು ಸಭೆಯಲ್ಲಿದ್ದಿ, ನನ್ನನ್ನು ಮೆಟ್ಟಿಕೊಂಡು ಇನ್ನೊಬ್ಬರ ಮುಂದೆ ಹೋಗ್ತಾರೆ ಏನು, ನನಗಿಲ್ಲಿ ಮತ್ತು ಸ್ಥಾನ ಇರಲಿಕ್ಕಿಲ್ಲ. ದ ಫಿಯರ್ ಆಫ್ ಲೂಸಿಂಗ್ ಸಮಥಿಂಗ್. ಒಂದು ವೇಳೆ ದೇವರು ನಿನ್ನನ್ನು ಕರೆದರೆ ಯಾರು ನನ್ನ ಕೆಳಗೆ ಹಾಕಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಫೇತ್. ಪ್ರೈಸ್ ಗಾಡ್. ಯಾರು ನನ್ನ ಕೆಳಗೆ ಹಾಕಲಿಕ್ಕೆ ಆಗೋದಿಲ್ಲ. ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ದೇವರು ನಿನ್ನನ್ನು ಸೇವೆಗೆ ಕರೆದರೆ, ದೇವರನ್ನು ಸೇವೆಗೆ ಕರೆದರೆ ಯು ವಿಲ್ ರನ್ ಯುವರ್ ರೇಸ್. ಕೆಲವೊಮ್ಮೆ ಫಿಯರ್, ಎಲ್ಲರೂ ಅಭಿವೃದ್ಧಿ ಆದಾಗ ನಾನು ಫೇಲ್ ಆಗ್ತೇನೆ ಏನೋ. ಎಲ್ಲರ ಅಭಿವೃದ್ಧಿ ನಿನ್ನ ಫೇಲಿಯರ್ಗೆ ಕಾರಣ ಅಲ್ಲ, ಅಥವಾ ಎಲ್ಲರ ಫೇಲಿಯರ್ ನಿನ್ನ ಅಭಿವೃದ್ಧಿಗೆ ಕಾರಣ ಅಲ್ಲ. ನಿನ್ನನ್ನು ಅಭಿವೃದ್ಧಿ ಪಡಿಸುವಂಥದ್ದು ದೇವರ ವಾಕ್ಯ, ದೇವರ ವಾಕ್ಯದ ಮೇಲಿನ ನಂಬಿಕೆ. ನೀನು ಆರೋಗ್ಯದಲ್ಲಿ ಜೀವಿಸುವಂಥದ್ದು ಅದು ನಿನ್ನ ನಂಬಿಕೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ. That's our faith. Overcome sickness, overcome pain, overcome poverty, overcome lack is even a faith. ಅದು ನಿನ್ನ ನಂಬಿಕೆ. ನಿನ್ನ ನಂಬಿಕಸ್ತಿಗೆ ರಿವರ್ಡ್ ಅಲ್ಲ, ನಿನ್ನ ನಂಬಿಕೆ. ಯಾಕಂತ ಹೇಳಿದರೆ ದೇವರು ನಿನಗೆ ಆಲ್ರೆಡಿ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ. ಇದು ಆತನ ಕೃಪೆ, ಆತನು ಕೊಟ್ಟಿದ್ದಾನೆ. ಪರಿಶುದ್ಧತೆಯಲ್ಲಿ ಜೀವಿಸುವುದು ಅದು ನಿನ್ನ ನಂಬಿಕೆ. ಯಾಕಂದ್ರೆ ನೀನು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಕ್ಕಳಾಗಿ ಹುಟ್ಟಿದೆ. ಪರಿಶುದ್ಧತೆ ಎಂಬುದು ಅದು ಫಲ, ಕೃಪೆಯಿಂದ ಸಿಗುವಂತ ಫಲ. ಇಟ್ಸ್ ದ ಫ್ರೂಟ್. ನೋ ಫ್ರೂಟ್ ವಿದೌಟ್ ರೂಟ್. ದ ರೂಟ್ ಇಸ್ ಗ್ರೇಸ್. ಹೋಲಿನೆಸ್ ಇಸ್ ಅ ಫ್ರೂಟ್ ಆಫ್ ದಟ್ ಗ್ರೇಸ್. ಆ ಕೃಪೆಯ ಫಲ ಅದೇ ಪರಿಶುದ್ಧತೆ, ಅದೇ ಆರೋಗ್ಯ, ಪ್ರೈಸ್ ಗಾಡ್, ಅದೇ ಸಮೃದ್ಧಿ, ಅದೇ ನಿತ್ಯ ಜೀವ, ಅದೇ ನೀತಿ, ಅದೇ ಕೃಪಾವರವಾಗಿರುವ ಪವಿತ್ರಾತ್ಮನು. ಪ್ರೈಸ್ ಗಾಡ್. ಅದರಿಂದ ಈ ಸತ್ಯಾಂಶಗಳನ್ನು ಯಾವಾಗಲೂ ನೀವು ಧ್ಯಾನ ಮಾಡ್ರಿ. ಹೊಸ ಒಡಂಬಡಿಕೆ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂಬ 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 ವಾಕ್ಯಗಳು ನಿನ್ನ ಬಾಯಲ್ಲಿ ತಪ್ಪದಿರಲಿ, ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಕ್ರಿಸ್ತನಲ್ಲಿ ನಾನು ಆರೋಗ್ಯದಲ್ಲಿ ಜೀವಿಸ್ತೇನೆ, ಕ್ರಿಸ್ತನಲ್ಲಿ ನಾನು ಸಮೃದ್ಧಿಯಲ್ಲಿ ಜೀವಿಸ್ತೇನೆ. ಕ್ರಿಸ್ತನಲ್ಲಿ ದೇವರ ವಾಕ್ಯವು ನನ್ನ ಹೃದಯದಲ್ಲಿದೆ, ದೇವರ ವಾಕ್ಯವು ನನ್ನ ಬಾಯಲ್ಲಿದೆ. ಹೇಳಿರಿ. ಕ್ರಿಸ್ತನಲ್ಲಿ ಉಪದ್ರವವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಕ್ರಿಸ್ತನಲ್ಲಿ ನಿತ್ಯ ಜೀವವು ನನ್ನಲ್ಲಿ ಇದೆ. ಆ ನಿತ್ಯ ಜೀವವನ್ನು ನಾನು ಅನೇಕರಿಗೆ ಸಾರುವನಾಗಿದ್ದೇನೆ. ಅನೇಕ ಅನ್ರೀಚ್ಗೆ ನಾವು ರೀಚ್ ಆಗುವರಾಗಿದ್ದೇವೆ. ಐ ಆಮ್ ಬರ್ನಿಂಗ್ ಅಂಡ್ ಶೈನಿಂಗ್ ಇನ್ ಕ್ರೈಸ್ಟ್. ನಾನು ಕ್ರಿಸ್ತನಲ್ಲಿ ಉರಿಯುವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ದೇವರ ಪ್ರೀತಿಯನ್ನು ಅನೇಕರಿಗೆ ಪ್ರಕಟಿಸುವನಾಗಿದ್ದೇನೆ. ಕ್ರಿಸ್ತನಲ್ಲಿ ನನ್ನ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸುತ್ತದೆ. ಅವರು ನನ್ನ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ತಂದೆ ನಿನ್ನನ್ನು ಕೊಂಡಾಡುತ್ತಾರೆ. ಥ್ಯಾಂಕ್ ಯು. ಯಾವಾಗಲೂ ಈ ಮಾತುಗಳನ್ನು ಮಾತಾಡ್ರಿ. ನೀವು ಮಾತಾಡಿದಾಗ ನೀವು ಸ್ಪಿರಿಚುವಲ್ ಕಾನ್ಷಿಯಸ್ ಆಗುತ್ತೀರಿ, ಕ್ರೈಸ್ಟ್ ಕಾನ್ಷಿಯಸ್ ಆಗಿರುತ್ತೆ. ನೀವು ಮಾತಾಡಿದಾಗ ನೀವು ಸಿಕ್ನೆಸ್ ಕಾನ್ಷಿಯಸ್, ಡಿಮನ್ ಕಾನ್ಷಿಯಸ್, ಫೇಲಿಯರ್ ಕಾನ್ಷಿಯಸ್ ಅಲ್ಲಿ ಇರುವುದಿಲ್ಲ. ಯಾವಾಗಲೂ ಸಪ್ಲೈ ವೆಸಲ್ ಆಗಿರುತ್ತೀರಿ. ಸೆಲ್ಫಿಶ್ನೆಸ್ is a needy vessel. Okay.
ದೇವರ ವಾಕ್ಯವು ನಿನ್ನ ಬಾಯಲ್ಲಿ ತಪ್ಪದಿರಲಿ. ಅದನ್ನು ಹಗಲಿರುಳು ಧ್ಯಾನ ಮಾಡು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಎಲ್ಲಿ ಹೋದರೂ ನೀನು ಸಫಲನಾಗುವಿ, ಕೃತಜ್ಞನಾಗುವಿ. ಇದು ದೇವರು ಜೋಶುವನಿಗೆ ಹೇಳಿದ ದ ವರ್ಡ್. 9ನೇ ವಚನವಿದೆ, ಯು ವಿಲ್ ಡೀಲ್ ವೈಸ್ಲಿ ಇನ್ ಎವ್ರಿಥಿಂಗ್. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡುತ್ತಾ ಇದೆ. ದೇವರ ವಾಕ್ಯವು ನಮ್ಮ ಬಾಯಲ್ಲಿದೆ. ದೇವರ ವಾಕ್ಯವು ನಮ್ಮ ಹೃದಯದಲ್ಲಿದೆ. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ಹೋಗುವುದೇ ಇಲ್ಲ. ಯಾರೆಲ್ಲ ಕೇಳ್ತಾ ಇದ್ದಾರೋ ತಂದೆ, ಅವರ ಮನೋನೇತ್ರಗಳು ನಿರಂತರವಾಗಿ ಪ್ರಜ್ವಲಿಸಲಿ, ಬೆಳಗಲ್ಪಡಲಿ. ನಿನ್ನ ಕೃಪೆ ಪ್ರತಿಯೊಬ್ಬರ ಮೇಲೆ ಸುರಿಯಲ್ಪಡಲೆಂದು ಪ್ರಾರ್ಥಿಸ್ತೇನೆ. ದೇವರ ವಾಕ್ಯವನ್ನು ಅರ್ಥವಾಗಬೇಕಾದ ರೀತಿಯಲ್ಲಿ ಅರ್ಥ ಮಾಡುವಂತೆ ನಿನ್ನ ಕೃಪೆ ಸುರಿಯಲ್ಪಡಲಿ. ಆರೋಗ್ಯದಲ್ಲಿ ನಡೆಯ. ಲಾರ್ಡ್, ಐ ರಿಲೀಸ್ ಯು ಹೀಲಿಂಗ್, ಓ ಗಾಡ್. ಹೀಲಿಂಗ್ ಈಸ್ ಎ ಗ್ರೇಸ್. ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್ ಟು ಎವ್ರಿ ಬಾಡಿ, ಓ ಗಾಡ್. ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್.